ಬಿಗ್ ಬಾಸ್ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತಂತೆ ನಿಜಾನಾ? ಬದಲಾಯಿಸುತ್ತೆ ಅಂತ ಅಂದ್ಕೊಂಡ್ರೆ ಬದಲಾಯಿಸುತ್ತೆ, ಬದಲಾಯಿಸಲ್ಲ ಅಂದ್ಕೊಂಡ್ರೆ ಬದಲಾಯಿಸಲ್ಲ. ನಾವು ಮಾಡೋ ಎಲ್ಲ ಕೆಲಸದಿಂದನೂ ನಮ್ಮ ಜೀವನ ಬದಲಾಗುತ್ತೆ. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಅಂದರೆ ಆ ಕೆಲಸಕ್ಕೆ ನಾವೆಷ್ಟು ಶ್ರಮ ಹಾಕಿರ್ತೀವಿ ಅನ್ನೋದು ಮುಖ್ಯ. ಸೊ ದೇವ್ರು ಯಾವಾಗ ಯಾವುದಕ್ಕೆ ಪ್ರತಿಫಲ ಕೊಡ್ತಾನೋ ಗೊತ್ತಿಲ್ಲ. ಮಾಡೋ ಎಲ್ಲ ಕೆಲಸದಲ್ಲೂ ಶ್ರಮ ಇದ್ದರೆ ಅದು ಎಲ್ಲನೂ ನಮಗೆ ಬದಲಾವಣೆ ಕೊಟ್ಟೇ ಕೊಡುತ್ತೆ. ಜಗನ್ ಅವರು ತುಂಬ ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ತಿದ್ದಾರೆ. ಎಲ್ಲೂ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ತಾನೆ ಇಲ್ಲ ಅವ್ರು ಇವತ್ತು. ಸರ್, ಬಿಗ್ ಬಾಸ್ ನಿಮ್ಮ ಪ್ರಕಾರ ಏನು, ಜೊತೆಗೆ ನಿಮ್ಮ ಸೀಸನಲ್ಲಿ ಹೇಗಿತ್ತು, ಈ ಬಾರಿ ಸೀಸನ್ ನೋಡ್ತಿದ್ದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನೀವೇ ಹೇಳಿದ್ರಲ್ಲ ಕಾಂಟ್ರವರ್ಸಿಗೆ ಸಿಕ್ಕಾಕೋತಿಲ್ಲ ಅಂತ. 5ನೇ ಸೀಸನಲ್ಲಿ ಇದ್ದು ಕಾಂಟ್ರವರ್ಸಿ ಆಗಿದ ಮೇಲೆ ತಿರ್ಗ ಕವಿತೆ ಇದ್ರೆ ಹೆಂಗೆ? ಅಲ್ಲ, ನಮ್ಮ ಸೀಸನ್ಗೂ ಈ ಸೀಸನ್ಗೂ ಅವ್ರವ್ರಿಗೆ ಅವ್ರವ್ರ ಸೀಸನ್ನೇ ಇಷ್ಟ. ಅಂದರೆ ನಮಗೆ ನಮ್ಮ ಸೀಸನ್ ತುಂಬಾ ಇಷ್ಟ ಇತ್ತು. ನನಗೆ ಬೇಸಿಕ್ಲಿ ಈ ಸೀಸನ್ಗಿಂತ ನನ್ನ ಸೀಸನ್ನೇ ನನಗೆ ತುಂಬ ಇಷ್ಟ. ಬಟ್ ಹಾಗೆ ನೋಡೋಕೆ ಹೋದರೆ ಬೀಯಿಂಗ್ ಅ ಕಲರ್ಸ್ ಕನ್ನಡ ಪರ್ಸನ್, ಅಂದರೆ ಒಂದು ಕಲರ್ಸ್ ಕನ್ನಡದಲ್ಲಿ ಇದ್ದು ಆ 10 ಸೀಸನ್ನು ನೋಡಿದ್ದೀವಿ. ಅಂದರೆ 10 ಸೀಸನಲ್ಲೂ ಅಂದರೆ 10 ವರ್ಷ ನಾನು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ 10 ಸೀಸನ್ನು ನನಗೆ ಗೊತ್ತು. 10ನೇ ಸೀಸನಲ್ಲಿ ಇವತ್ತು ಇರುವಂಥ ರೇಟಿಂಗ್ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ 10 ವರ್ಷ ಬೇಕಾಯ್ತಪ್ಪ ಇದಕ್ಕೆ ಈ ರೇಟಿಂಗ್ ಬರೋದಕ್ಕೆ ಅನ್ನೋದಕ್ಕೆ. ಸೊ ಆ ಖುಷಿ ಇದೆ. ಸೀಸನ್ನ ಕಂಪೇರ್ ಮಾಡೋದಾದರೆ ನನಗೆ ನನ್ನ ಸೀಸನ್ನೇ ಖುಷಿ. ಈ ಸೀಸನ್ಗಿಂತ ನನಗೆ ನನ್ನ ಸೀಸನ್ನೇ ಇಷ್ಟ. ಬಿಗ್ ಬಾಸ್ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತಂತೆ ನಿಜಾನಾ? ಬದಲಾಯಿಸುತ್ತೆ ಅಂತ ಅಂದ್ಕೊಂಡ್ರೆ ಬದಲಾಯಿಸುತ್ತೆ, ಬದಲಾಯಿಸಲ್ಲ ಅಂದ್ಕೊಂಡ್ರೆ ಬದಲಾಯಿಸಲ್ಲ. ನಾವು ಮಾಡೋ ಎಲ್ಲ ಕೆಲಸದಿಂದನೂ ನಮ್ಮ ಜೀವನ ಬದಲಾಗುತ್ತೆ. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಅಂದರೆ ಆ ಕೆಲಸಕ್ಕೆ ನಾವೆಷ್ಟು ಶ್ರಮ ಹಾಕಿರ್ತೀವಿ ಅನ್ನೋದು ಮುಖ್ಯ. ಸೊ ದೇವ್ರು ಯಾವಾಗ ಯಾವುದಕ್ಕೆ ಪ್ರತಿಫಲ ಕೊಡ್ತಾನೋ ಗೊತ್ತಿಲ್ಲ. ಮಾಡೋ ಎಲ್ಲ ಕೆಲಸದಲ್ಲೂ ಶ್ರಮ ಇದ್ದರೆ ಅದು ಎಲ್ಲನೂ ನಮಗೆ ಬದಲಾವಣೆ ಕೊಟ್ಟೇ ಕೊಡುತ್ತೆ. ಜಗನ್ ಅವರು ತುಂಬ ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ತಿದ್ದಾರೆ. ಎಲ್ಲೂ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ತಾನೆ ಇಲ್ಲ ಅವ್ರು ಇವತ್ತು. ಸರ್, ಬಿಗ್ ಬಾಸ್ ನಿಮ್ಮ ಪ್ರಕಾರ ಏನು, ಜೊತೆಗೆ ನಿಮ್ಮ ಸೀಸನಲ್ಲಿ ಹೇಗಿತ್ತು, ಈ ಬಾರಿ ಸೀಸನ್ ನೋಡ್ತಿದ್ದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನೀವೇ ಹೇಳಿದ್ರಲ್ಲ ಕಾಂಟ್ರವರ್ಸಿಗೆ ಸಿಕ್ಕಾಕೋತಿಲ್ಲ ಅಂತ. 5ನೇ ಸೀಸನಲ್ಲಿ ಇದ್ದು ಕಾಂಟ್ರವರ್ಸಿ ಆಗಿದ ಮೇಲೆ ತಿರ್ಗ ಕವಿತೆ ಇದ್ರೆ ಹೆಂಗೆ? ಅಲ್ಲ, ನಮ್ಮ ಸೀಸನ್ಗೂ ಈ ಸೀಸನ್ಗೂ ಅವ್ರವ್ರಿಗೆ ಅವ್ರವ್ರ ಸೀಸನ್ನೇ ಇಷ್ಟ. ಅಂದರೆ ನಮಗೆ ನಮ್ಮ ಸೀಸನ್ ತುಂಬಾ ಇಷ್ಟ ಇತ್ತು. ನನಗೆ ಬೇಸಿಕ್ಲಿ ಈ ಸೀಸನ್ಗಿಂತ ನನ್ನ ಸೀಸನ್ನೇ ನನಗೆ ತುಂಬ ಇಷ್ಟ. ಬಟ್ ಹಾಗೆ ನೋಡೋಕೆ ಹೋದರೆ ಬೀಯಿಂಗ್ ಅ ಕಲರ್ಸ್ ಕನ್ನಡ ಪರ್ಸನ್, ಅಂದರೆ ಒಂದು ಕಲರ್ಸ್ ಕನ್ನಡದಲ್ಲಿ ಇದ್ದು ಆ 10 ಸೀಸನ್ನು ನೋಡಿದ್ದೀವಿ. ಅಂದರೆ 10 ಸೀಸನಲ್ಲೂ ಅಂದರೆ 10 ವರ್ಷ ನಾನು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ 10 ಸೀಸನ್ನು ನನಗೆ ಗೊತ್ತು. 10ನೇ ಸೀಸನಲ್ಲಿ ಇವತ್ತು ಇರುವಂಥ ರೇಟಿಂಗ್ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ 10 ವರ್ಷ ಬೇಕಾಯ್ತಪ್ಪ ಇದಕ್ಕೆ ಈ ರೇಟಿಂಗ್ ಬರೋದಕ್ಕೆ ಅನ್ನೋದಕ್ಕೆ. ಸೊ ಆ ಖುಷಿ ಇದೆ. ಸೀಸನ್ನ ಕಂಪೇರ್ ಮಾಡೋದಾದರೆ ನನಗೆ ನನ್ನ ಸೀಸನ್ನೇ ಖುಷಿ. ಈ ಸೀಸನ್ಗಿಂತ ನನಗೆ ನನ್ನ ಸೀಸನ್ನೇ ಇಷ್ಟ.